ಹಾಯ್ ನಮಸ್ಕಾರ ಎಲ್ಲರಿಗೂ ಚೆಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನೋಡಿ ನಂದು ಫೇಸ್ ಈಗ ಹಾಳಾಗಿದೆ ಅಂತ ನಿನ್ನೆ ಮೇಕಪ್ ಎಲ್ಲ ಹಾಕೊಂಡಿದ್ನಲ್ಲ, ಸೊ ತುಂಬ ಹಾಳಾಗಿದೆ. ನನಗೆ ವಿತ್ ಮೇಕಪ್ಪಲ್ಲಿದ್ದರೆ ಹಾಗೇನೆ ಇಡೀ ದಿನ. ಅದು ಕೆಮಿಕಲ್ ಅಲ್ವಾ, ಹಾಗಾಗಿ ನನಗೆ ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಯಾವುದೇ ರೀತಿ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಮುಖಕ್ಕೆ. ಹಾಗಾಗಿ ಈ ಥರ ತುಂಬ ಅಂದರೆ ತುಂಬ ಗುಳ್ಳೆಗಳಾಗ್ಬಿಟ್ಟಿದೆ, ನೋವ್ತಾ ಇದೆ. ಇವಾಗ ಅದನ್ನು ನಾನು ಚೆನ್ನಾಗಿ ನೀರು ಕುಡಿದು ಕ್ಲಿಯರ್ ಮಾಡ್ಕೋಬೇಕು. ಇವತ್ತು ಬೆಳಗ್ಗೆನೇ ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂದರೆ ವಾಕಿಂಗ್ ಹೋಗೋಣ ಅಂತ ಫ್ರೆಂಡ್ಸ್ ಜೊತೆ ಕುಕ್ರಳ್ಳಿ ಕೆರೆಗೆ ವಾಕಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ಇವಾಗ 6:30 ಆಗಿದೆ. ಮನೆಯಿಂದ ಹೊರಟಿದ್ದೀನಿ. ಬನ್ನಿ ಸಿಗುವ ಕುಕ್ರಳ್ಳಿ ಕೆರೆಯಲ್ಲಿ. ನಾನು ಎಷ್ಟು ಕಾಯಿಸ್ತಾಳೆ ಅಂದರೆ ತುಂಬಾ ಕಾಯಿಸ್ತಾಳೆ ಇವಳು. ಇವಳಿಗೋಸ್ಕರ ಬಂದು ನಿಂತ್ಕೋತಾ ಇರ್ಬೇಕು ನಾನು ಇಲ್ಲಿ ಕಾಯ್ಕೊಂಡು. ಬೇಗ ಬರೋದೇ ಇಲ್ಲ ಬಂದಿದ್ದೀನಿ ಅಂತಂದ್ರೂ. ನಾನು ಮನೇಲಿರುವಾಗಲೇ ಹೇಳ್ತೀನಿ ಬಂದಿದ್ದೀನಿ ಪಿ ಜಿ ಹತ್ರ ಅಂತ, ಹಾಗೂ ಕೆಳಗೆ ಬಂದಿರಲ್ಲ ಅವಳು. ಅಲ್ಲಿಂದ ಸೀದಾ ಬಿಸಿನೀರು ಪಿ ಜಿನಲ್ಲಿ ಅಷ್ಟು ಬೇಗ ಬಿಸಿ ನೀರು ಸಿಗೋಲ್ಲ, ಹಾಗಾಗಿ ಆ ಹೋಟೆಲ್ಗೆ ಹೋದ್ವಿ ಬಿಸಿನೀರು ಹಿಡ್ಕೊಬರೋಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲಿ ಅವ್ರು ಕೊಡ್ತಾರೆ ಯಾವಾಗಲೂ ಅವಳಿಗೆ ಬಿಸಿನೀರು. ಹಂಗಾಗಿ ಅಲ್ಲೋಗಿ ಬಿಸಿನೀರು ತಗೊಂಡು ಅಲ್ಲಿಂದ ಸೀದಾ ಕುಕ್ರಳ್ಳಿ ಕೆರೆಗೆ ಹೊರಟ್ವಿ. ಆವಾಗ ಒಂದಷ್ಟು ಮಾತಾಡಿಕೊಂಡು ಬರಬೇಕಾಗಿತ್ತು, ಅವಳದು ಮಿಸ್ ಆಯಿತು. ಕುಕ್ರಳ್ಳಿ ಕೆರೆಗೆ ಎಂಟ್ರಿ ಕೊಟ್ವಿ. ನೋಡಿ ಒಳಗಡೆ ಹೋದರೆ ಏನು ಪೀಸ್ಫುಲ್ಲಾಗಿದೆ. ಚಳಿ ಇದೆ, ಬಿಸಿಲು ಬರಬೇಕು. ಬಿಸಿಲು ಬಂದರೆ ಚೆಂದ ವಾಕ್ ಮಾಡೋಕ್ಕೆ. ಬಿಸಿಲಿಲ್ಲ, ತುಂಬ ಚಳಿ. ನೋಡಿ ಎಷ್ಟು ವೆದರ್ ಹೆಂಗಿದೆ ಅಂತ. ಆದರೆ ವಾಕ್ ಮಾಡೋರು ಫಾಸ್ಟ್ ವಾಕು ರನ್ನು ಮಾಡಿದಾಗ ಅವರಿಗೆ ಚಳಿ ಅನಿಸಲ್ಲ. ಆದರೆ ನಾವು ಸ್ಲೋವಾಗಿ ವಾಕ್ ಮಾಡೋದ್ರಿಂದ ನಮಗೆ ತುಂಬಾ ಚಳಿ. ಈ ಬ್ರಿಡ್ಜ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಬಾಂಬು ಬ್ರಿಡ್ಜ್ ತುಂಬ ಇಷ್ಟ ನನಗೆ. ಯಾವಾಗಲೂ ಅಲ್ಲಿ ಹೋದಾಗ ಒಂದು ಪಿಕ್ಕಾದರೂ ಬೇಕನ್ಸುತ್ತೆ, ಅಷ್ಟು ಖುಷಿ ಆಗುತ್ತೆ ಅದ್ರ ಮೇಲೆ ನಡ್ಕೊಂಡೋಗೋಕ್ಕೆಲ್ಲ. ತುಂಬ ಚೆನ್ನಾಗಿದೆ. ಅಲ್ಲಿಂದ ಸೀದಾ ಒಂದು ರೌಂಡ್ ಹಾಕೋಷ್ಟಾಯಿತು. ಒಂದು ರೌಂಡ್ ಮುಗಿಸಿದ್ರೂ ಪೂ ಮಾತ್ರ ಬರಲಿಲ್ಲ. ಆ ಪಕ್ಷಿ ನೋಡಿ ಆ ಕಂಬದ ಮೇಲೆ ಹೆಂಗೆ ಕೂತಿದೆ ಅಂತ. ಎಷ್ಟು ಈಸಿಯಾಗಿ ಕೂತ್ಕೊಂಡಿರ್ತವೆ ಪಕ್ಷಿಗಳು. ಇನ್ನೂ ಬಿಸಿಲು ಬಂದಿಲ್ಲ ನಮಗೆ, ಬಿಸಿಲು ಕಾಯಬೇಕು. ತುಂಬಾ ಚಳಿ ಆಗ್ತಾಯಿದೆ, ಆದರೂ ಬಿಸಿಲು ಬಂದಿಲ್ಲ. ಅದರ ಮಧ್ಯೆ ಪೀಕಾಕ್ ನೋಡಿ, ಒಂದು ಪೀಕಾಕ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ನವಿಲು ತುಂಬಾ ಚೆನ್ನಾಗಿತ್ತು, ಖುಷಿಯಾಯಿತು. ಹತ್ತಿರ ಬೇರೆ ಬಂದಿತ್ತು, ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡೆ. ಆಗ ನಮ್ಮ ಪೂ ಹೊರಗಡೆ ಒಂದು ರೌಂಡು ಮುಗಿಸಿ ಬಂದಾಗ ನಮ್ಮ ಪೂ ಎಂಟ್ರಿ ಕೊಡಲು. ಅಲ್ಲಿಂದ ಸೀದಾ ಮನೆಗೆ ಬಂದವಳು. ಅವಳನ್ನ ಪೂಜತೆ ನಾನೇನು ವಾಕ್ ಮಾಡಲಿಲ್ಲ, ಲೇಟ್ ಆಗಿಬಿಟ್ಟಿತ್ತು ಅಂತ ಮನೆಗೆ ಬಂದವಳು. ಬೀಟ್ರೋಟ್ ಜ್ಯೂಸು ನನಗೆ ಸ್ವಲ್ಪ BP ಹೈ ಆಗಿರೋದ್ರಿಂದ ಬೀಟ್ರೋಟ್ ಜ್ಯೂಸ್ ತೊಗೋತಾ ಇದ್ದೀನಿ ಖಾಲಿ ಹೊಟ್ಟೆನಲ್ಲಿ. ಹಾಗಾಗಿ ಬಂದ ತಕ್ಷಣ ಇದು ಒಂದು ರೊಟೀನ್ ಆಗಿದೆ ಡೈಲಿ. ಬೀಟ್ರೋಟ್ ಜ್ಯೂಸ್ ಮಾಡಿಕೊಂಡು ಅದರದ್ದು ಹಿಂಡ್ಕೊಂಡಿರ್ತೀವಲ್ಲ ಬೀಟ್ರೋಟು, ಅದನ್ನು ವೇಸ್ಟ್ ಮಾಡೋದು ಬೇಡ. ಯಾವುದಾದ್ರೂ ಪಲ್ಯ ಥರನೋ ಬಾತ್ ಗೀತ್ ಏನಾದರೂ ಮಾಡುವಾಗಲೋ ರೈಸ್ ಐಟಮ್ ಯಾವುದಕ್ಕಾದರೂ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯದು. ಬೀಟ್ರೂಟ್ ಜ್ಯೂಸ್ ಕುಡಿದೆ, ತುಂಬ ಚೆನ್ನಾಗಿತ್ತು. ಲೆಮನ್ ಸ್ವಲ್ಪ ಜಾಸ್ತಿ ಇತ್ತು, ಬೀಟ್ರೂಟ್ ಕಡಿಮೆ ಆಗಿದ್ದರಿಂದ. ಆದರೆ ಚೆನ್ನಾಗಿತ್ತು ಹುಳಿ ಹುಳಿಯಾಗಿ. ಅದನ್ನು ತಿಂದು ತಿಂಡಿಗೆ ರೆಡಿ ಮಾಡಿಕೊಂಡೆ. ಬೀಟ್ರೂಟ್ ಜ್ಯೂಸ್ ಕುಡಿದ ತಕ್ಷಣವೇ ತಿಂಡಿ ರೆಡಿ ಮಾಡಿಕೊಂಡು ಬಾತ್ಗೆ ಆ್ಯಕ್ಚುಲಿ ಟೊಮೊಟೊ ಜಾಸ್ತಿ ಆಯಿತು, ಬೀಟ್ರೂಟು ಹಾಕಿದ್ದೆ ಅಲ್ವಾ, ಹಾಗಾಗಿ ಟೊಮೊಟೊ ಸ್ವಲ್ಪ ಕಡಿಮೆ ಹಾಕಬೇಕಿತ್ತು. ಹಂಗೆ ಚಿಲ್ಲಿ ಪೌಡರು ಹಾಕಿದೆ, ಇದು ಹಾಕಿದೆ. ಖಾರ ಸ್ವಲ್ಪ ಜಾಸ್ತಿ ಆಗಿತ್ತು, ಸಂಡೇ ಬೇರೆ ಸ್ಪೈಸಿಯಾಗಿ, ಚಳಿಗೂ ಅದಕ್ಕೂ ತುಂಬ ಚೆನ್ನಾಗಿತ್ತು. ಅದನ್ನು ತಿಂದ್ಕೊಂಡು ಚಿಕನ್ ತಗೊಬಂದು ಕೊಟ್ಟ ರಾಜು, ಹಾಗಾಗಿ ಚಿಕನ್ ಫ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಮಧ್ಯಾಹ್ನದ ಊಟಕ್ಕೆ ಚಿಕನ್ ಫ್ರೈ ಮಾಡಿಕೊಂಡು ಅದನ್ನು ಸಿಂಪಲಾಗಿ ಮಾಡಿದೆ. ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡಿಕೊಂಡೆ. ಹಾಗೆ ಮಧ್ಯಾಹ್ನದ ಊಟನೂ ರೆಡಿ ಆಯಿತು. ಊಟ ಮಾಡಿಕೊಂಡು ಹಾಗೆ ಸಂಜೆ ಅಡುಗೆ ಮಾಡಲಿಲ್ಲ. ನೋಡಿ ಯಾರು ಕೊಟ್ಟು ಕಳಿಸಿದ್ರು ಏನು ಅಂತ ಮುಂದೆ ಇದೆ. ಹಾಯ್ ಆನಂದ್ ಸರ್, ನಮಸ್ತೆ. ನಿಮ್ಮ ಊಟ ನಮಗೆ ತಲುಪಿದೆ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ನಾನು ಕಾರಣಾಂತರಗಳಿಂದ ನೀವು ಇನ್ವೈಟ್ ಮಾಡಿದ್ರೆ ನಾನು ಬರೋಕ್ಕಾಗಲಿಲ್ಲ.
ಕ್ಷಮೆ ಇರಲಿ. ಅಲ್ಲಿ ನನ್ನನ್ನು ನೆನೆಸ್ಕೊಂಡು ನಾನು ಬರದೇ ಇದ್ರೂ ನನಗೋಸ್ಕರ ಊಟ ಕೊಟ್ಟು ಕಳಿಸಿರೋದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಊಟ ನನಗೆ ಬಂದು ತಲುಪಿದೆ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಸಾರಿ, ಕ್ಷಮೆ ಇರಲಿ. ನೆಕ್ಸ್ಟ್ ಟೈಮು ಖಂಡಿತ ನಾನು ಬರ್ತೀನಿ, ಬಂದು ಪ್ರೋಗ್ರಾಮ್ ಅಟೆಂಡ್ ಮಾಡ್ತೀನಿ. ಈ ಸರಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮಿಂದ ಬರೋಕ್ಕಾಗಲಿಲ್ಲ ನಾನು. ಕ್ಷಮಿಸಿ ಸರ್. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ. ನೀವು ಕೊಟ್ಟು ಕಳಿಸಿರೋ ಊಟನ ನಾವು 7ರಿಂದ 8 ಜನ ತಿಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿಗೆ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ನಿಜಕ್ಕೂ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನನ್ನನ್ನು ನೆನೆಸ್ಕೊಂಡು ಊಟ ಕೊಟ್ಟು ಕಳಿಸಿರೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ನೋಡಿದ್ರಲ್ಲ ಯಾರ ಕಡೆಯಿಂದ ಊಟ ಬಂತು ಅಂತ. ಹಾಗೆ ನಮ್ಮ ಲಾಸ್ಟಲ್ಲಿ ಬಂದ್ಲಲ್ಲ ಅಪ್ಪು, ಅವಳ ಜೊತೆ ಒಂದೆರಡು ಪಿಕ್ ತೊಗೊಂಡು ಅಲ್ಲಿಂದ ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನೋಡಿ, ನೆನ್ನೆ ಎಷ್ಟು ಪಿಂಪಲ್ಸ್ ಇತ್ತು ನೋಡಿದ್ರಲ್ಲ, ಎಷ್ಟು ಅವಾಯ್ಡ್ ಆಗಿದೆ ನೋಡಿ. ಏಕೆಂದರೆ ನೆನ್ನೆ ತುಂಬ ನೀರು ಕುಡ್ದಿದ್ದೀನಿ ಮತ್ತು ನಮ್ಮ ಪ್ರಾಡಕ್ಟ್ ಅಷ್ಟೇ ಯೂಸ್ ಮಾಡಿದ್ದೀನಿ. ಅದನ್ನು ನೈಟ್ ಕೂಡ ಅಪ್ಲೈ ಮಾಡಿದ್ದೀನಿ ಮತ್ತು ಡೇ ಕೂಡ ಅಪ್ಲೈ ಮಾಡಿದ್ದೀನಿ. ಹಂಗಾಗಿ ಸ್ವಲ್ಪ ಕಂಟ್ರೋಲ್ ಆಗ್ತಾ ಇದೆ ನನಗೆ ಪಿಂಪಲ್ಸ್ ಎಲ್ಲ. ಇಲ್ಲ ಅಂದರೆ ಇವತ್ತಿಗಾಗಲೇ ತುಂಬ ಗಾಯಗಳಾಗ್ಬಿಟ್ಟಿರ್ತಾಯಿತ್ತು ಅದು. ಹಾಗಾಗಿ ನೋಡಿ, ಇದು ಒಂದು ಹೇಳಬೇಕು ಅಂತ ಅಂದ್ಕೊಂಡೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.